ಸಚಿವ ಸಂಪುಟದಲ್ಲಿ 3 ಕೇಂದ್ರಗಳನ್ನು ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಶಕ್ಕೆ ಕೊಟ್ಟಾರೆ. ಶಿವಮೊಗ್ಗ ಜಿಲ್ಲೆ ಸೇರಿ, ಮಂಗಳೂರು ಜಿಲ್ಲೆ ಸೇರಿ, ಇನ್ನೊಂದು ಯಾವುದು ಜಿಲ್ಲೆ ಉಡುಪಿ ಇರಬೇಕು. ಇಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಗಲಾಟೆ ಆಗತ್ತೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಇವತ್ತು ಶಿವಮೊಗ್ಗದ ಶಾಂತಿನಗರ, ರಾಗೇಗುಡ್ಡ ಅಂತ ಕರೀತಾರೆ. ಈ ಶಾಂತಿನಗರದಲ್ಲಿ ಶಾಂತಿ ಸಾಕಷ್ಟು ಸರಿ ಇದೆ. ಶಾಂತಿನೂ ಕದಡಂತ ವ್ಯವಸ್ಥೆಯನ್ನು ಕೂಡ ಅನೇಕ ಬಾರಿ ಮುಸಲ್ಮಾನ್ ಗೂಂಡಾಗಳು ಮಾಡಿದ್ದಾರೆ. ಆದರೆ ನಿನ್ನೆ ಇವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿಯ ಜನ ಇಲ್ಲಿ ವಾಸ ಮಾಡ್ತಿರೋರು. ಸುಮಾರು 4 ತಿಂಗಳ ಕೆಳಗಡೆ ಅಲ್ಲಿ ಒಂದು ಗಣಪತಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ನಾಗ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಇಲ್ಲಿ ಎದುರುಗಡೆ ಇರುವಂತಹ ಮುಸಲ್ಮಾನ್ ಗೂಂಡ ಅನಾಥರಹಿತ ಮನೆ ಕಟ್ಕೋತಾ ಇದ್ದಾನೆ. ಕಾರ್ಪೊರೇಷನ್ ಲೈಸೆನ್ಸು ತಗೊಂಡಿಲ್ಲ. ಅವನು ಈ ಹೆಣ್ಮಕ್ಳ ಎದುರುಗಡೆ ಬಂದು ಆ ಗಣಪತಿ ವಿಗ್ರಹಕ್ಕೆ ಬೂಟ್ ಕಾಲಲ್ಲಿ ಒದ್ದಿದ್ದಾನೆ. ಈಗ ತಾನೇ ಆ ತಾಯಿ ಹೇಳಿದ್ಲು, ಬೂಟ್ ಕಾಲಲ್ಲಿ ಒದ್ದಿಯಾನೆ ಗಣಪತಿನ. ಆ ನಾಗಲಿಂಗನ ಎಷ್ಟು ಕಿತ್ತು ಚರಂಡಿ ಬಿಸಾಕಿದ್ದಾನೆ. ನಿಜಕ್ಕೂ ಕೂಡ ಹಿಂದೂಗಳ ತಾಳ್ಮೆ ಪರೀಕ್ಷೆ ಮಾಡಬಾರ್ದು ಅನ್ನೋದಕ್ಕೆಲ್ಲ ನಡೀತಿದೆ ನನಗೆ ಗೊತ್ತಿಲ್ಲ. ಆದರೂ ಕೂಡ ಶಿವಮೊಗ್ಗ ಜನ ತಾಳ್ಮೆಯಿಂದಿದ್ದಾರೆ, ಶಾಂತಿಯಿಂದಿದ್ದಾರೆ. ನಾನು ಮಾನ್ಯ ಮುಖ್ಯಮಂತ್ರಿಗಳು ಕೇಳಕ್ಕೆ ಇಷ್ಟಪಡ್ತೀನಿ, ಶಿವಮೊಗ್ಗ ಜಿಲ್ಲೆನ ಈ ರೀತಿ ಆ ಒಂದು ಝೋನಿಗೆ ಸೇರಿಸಿರ್ಬೇಕಾದ್ರೆ ಇಲ್ಲಿ ಪೊಲೀಸ್ ಇಲಾಖೆಗೆ ಹೆಚ್ಚಿನ ಆದ್ಯತೆ ಕೊಟ್ಟು ಇದು ಕಂಟ್ರೋಲ್ ಮಾಡಬೇಕು ಅಂತ ನೀವು ತೀರ್ಮಾನ ಮಾಡಿರ್ಬೇಕಾದ್ರೆ ನೀವೇನು ಇದ್ರ ಬಗ್ಗೆ ಮುಸಲ್ಮಾನ್ ಗೂಂಡಾಗಳ ಬಗ್ಗೆ ಏನು ಕ್ರಮ ತಗೋತೀರಿ? ಈ ಪೊಲೀಸ್ ಅಧಿಕಾರಿಗಳೆಲ್ಲ ಹೇಳಿದ್ದಾರೆ, ಇವತ್ತು ಸಂಜೆ ಒಳಗೇನೆ ನಾವು ಯಾರು ಈ ಬದುಕು ಮಾಡಿದಾರೋ ಮುಸಲ್ಮಾನ್ ಗೂಂಡಾಗಳು ಅವ್ರು 3 ಜನನ್ನು ಅರೆಸ್ಟ್ ಮಾಡೇ ಮಾಡ್ತೀವಿ, ನಾವು ಮಾತು ಕೊಡ್ತಾ ಇದ್ದೀವಿ ಅನ್ನೋ ಮಾತನ್ನ ಈಗ ತಾನೇ ಡಿವೈಎಸ್ಪಿ ಅವರು ಹೇಳಿದ್ದಾರೆ, ಅಡಿಷನಲ್ ಎಸ್ಪಿ ಅವರು. ಸಚಿವ ಸಂಪುಟದಲ್ಲಿ 3 ಕೇಂದ್ರಗಳನ್ನು ವಿಶೇಷವಾಗಿ ಪೊಲೀಸ್ ಡಿಪಾರ್ಟ್ಮೆಂಟ್ ವಶಕ್ಕೆ ಕೊಟ್ಟಾರೆ. ಶಿವಮೊಗ್ಗ ಜಿಲ್ಲೆ ಸೇರಿ, ಮಂಗಳೂರು ಜಿಲ್ಲೆ ಸೇರಿ, ಇನ್ನೊಂದು ಯಾವುದು ಜಿಲ್ಲೆ ಉಡುಪಿ ಇರಬೇಕು. ಇಲ್ಲಿ ಯಾಕೆ ಹಿಂದೂ ಮುಸ್ಲಿಂ ಗಲಾಟೆ ಆಗತ್ತೆ ಅನ್ನೋದಕ್ಕೆ ಜ್ವಲಂತ ಸಾಕ್ಷಿ ಇವತ್ತು ಶಿವಮೊಗ್ಗದ ಶಾಂತಿನಗರ, ರಾಗೇಗುಡ್ಡ ಅಂತ ಕರೀತಾರೆ. ಈ ಶಾಂತಿನಗರದಲ್ಲಿ ಶಾಂತಿ ಸಾಕಷ್ಟು ಸರಿ ಇದೆ. ಶಾಂತಿನೂ ಕದಡಂತ ವ್ಯವಸ್ಥೆಯನ್ನು ಕೂಡ ಅನೇಕ ಬಾರಿ ಮುಸಲ್ಮಾನ್ ಗೂಂಡಾಗಳು ಮಾಡಿದ್ದಾರೆ. ಆದರೆ ನಿನ್ನೆ ಇವರೆಲ್ಲರೂ ಕೂಡ ಪರಿಶಿಷ್ಟ ಜಾತಿಯ ಜನ ಇಲ್ಲಿ ವಾಸ ಮಾಡ್ತಿರೋರು. ಸುಮಾರು 4 ತಿಂಗಳ ಕೆಳಗಡೆ ಅಲ್ಲಿ ಒಂದು ಗಣಪತಿಯ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಅದೇ ರೀತಿ ನಾಗ ದೇವರ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.